ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಹುಯಿಲ್ದೊರೆ ಗ್ರಾಮ ಪಂಚಾಯಿತಿಯ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿಬಿ ಜಯಚಂದ್ರ, ಕೆರೆಗಳು ನಮ್ಮೆಲ್ಲರ ಆಸ್ತಿ. ಮುಂದಿನ ಪೀಳಿಗೆಗೆ ಆಸ್ತಿ ಉಳಿಯಬೇಕೆಂದರೆ ಕೆರೆಗಳ ಒತ್ತುವರಿಯನ್ನ ತಡೆಗಟ್ಟಲು ಪಿಡಿಒಗಳು ಕ್ರಮ ವಹಿಸಬೇಕು. ಗ್ರಾಮಗಳ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಗಮನ ಹರಿಸಲಿ ಎಂದೇ ಗ್ರಾಮ ಪಂಚಾಯಿತಿಗಳಿಗೆ ಅತಿ ಹೆಚ್ಚಿನ ಅಧಿಕಾರ ನೀಡಲಾಗಿದೆ. ಅಂದು ದಿವಂಗತ ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದಾಗ ಬಾಗೂರು ನವಿಲೆ ಕಾಲುವೆಯ ಶಂಕುಸ್ಥಾಪನೆ ಸಂದರ್ಭದಲ್ಲಿ ಮೊದಲು ಅಧಿಕಾರ ಪಡೆದಕೋ ಆಗ ಎಲ್ಲಿ ಬೇಕಾದರೂ ನೀರನ್ನ ನಿನ್ನೂರಿಗೆ ಕೊಂಡೊಯ್ಯಬಹುದು ಎಂದು ಹೇಳಿದರು. ಅವರು ನೀಡಿದ ಸಹಕಾರದಿಂದಲೇ ಇಂದು ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಹರಿಯಲು ಸಾಧ್ಯವಾಗಿದೆ ಎಂದು ಹೇಳಿದರು. ಒಂದು ಅವಿನಾಭಾವ ಸಂಬಂಧ ಇತ್ತು ಈ ಕ್ಷೇತ್ರಕ್ಕೆ. ನಾನು 1978ರಲ್ಲಿ ನಾನು ಶಾಸಕರಾಗಿರ್ತಿದ್ದೆ. ರಾಜ್ಯದ ಮಂತ್ರಿನೂ ನನಗೆ ಜನ್ಮ ಕೊಟ್ಟಂತ ಕ್ಷೇತ್ರ ಇದು. ಬಹುಶಃ ಇವತ್ತು ಅವತ್ತು ನನ್ನ ಜೊತೆಗಿದ್ದರು ಅಂತ ಹೇಳಿದ್ರೆ ಬಸವಯ್ಯನವರು, ಅವ್ರು ಚಿತ್ರರಂಗಕ್ಕೆ ಕ್ಷೇತ್ರ ಶಾಸಕರಾಗಿತ್ತು. ಸುರೇಶ್ ಬಾಬು ಹಾಲು ಕುಡಿತಾ ಇದ್ದ, ಹಾಲು ಕುಡಿತಾ ಇದ್ದ. ನಾನು MLA ಆಗಿ 48 ವರ್ಷ, 54 ಇನ್ನೂ ಹಾಲು ಕುಡಿತಿದ್ದ. ಒಂದು ಸಿರಾದಲ್ಲಿ ನಾನಿದ್ದೇನೆ, ಇಲ್ಲಿ ಸುರೇಶ್ ಬಾಬು ಇದ್ದಾರೆ. ನಾವಿಬ್ಬರು ಒಂದೇ ತಾಲೂಕಿನವರು. ಆ ರೀತಿಯಾಗಿ ಈ ಕ್ಷೇತ್ರವನ್ನ ನಾವು ಅದೇ ರೀತಿಯಾಗಿ ಇದಕ್ಕೆ ನಾವು ಒಂದೇ ತಾಲೂಕರು ಅಂದ್ರೆ ಹೊಟ್ಟೆ ಉಳಿ ಬರ್ತದೆ ಇವನಿಗೆ ತಯಾರು ಮಾಡೋದು. ಏನಪ್ಪ ಇವರು ಇದು ಅಂತೇಳಿ ಅದೇನೇ ಆದ್ರೂ ಕೂಡ ಯಾವತ್ತೂ ಕೂಡ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಬಂದಿರ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡಕ್ ಹೋಗುದಿಲ್ಲ. ಈಗಾಗಲೇ ನನ್ನ ಕ್ಷೇತ್ರದಲ್ಲಿ ಸುಮಾರು 17 ಗ್ರಾಮ ಪಂಚಾಯಿತಿಗಳು ಮುಗಿದ ವಿಲೇಜ್ಗೆ ಮುಗಿವಾಗಿರತಕ್ಕಂಥ ಕಟ್ಟಡಗಳು ತಾವರೆಕೆರೆಯಲ್ಲಿ ಪ್ರಾರಂಭ ಆಗಿ ಈಗ ಇಲ್ಲಿ ಇವತ್ತು ಉಳಿದೊರೆ ಭವನ ಅತ್ಯಂತ ಸೊಗಸಾಗಿ ಕಟ್ಟಿರ್ತಕ್ಕಂಥ ಬೃಹತ್ತಾಗಿ ಕಟ್ಟಿರ್ತಕ್ಕಂಥ ಒಂದು ಭವನ ಅಂತ ಇದಕ್ಕೆ ಎಷ್ಟು 80 ಲಕ್ಷ ಆಗಿದೆ. ಅಲ್ಲೇ ಅವನು ಕೇಳಿದ್ರೆ ಈಗ ಬಡ್ಡಿ ಮುಗ್ದೈತಲ್ಲಪ್ಪ ಅಂತ ಇದು ಸಾಲ ಇಲ್ಲ ಅಂದ್ಮೇಲೆ 5 ಲಕ್ಷ ನೀವು ಕೊಡ್ಬೇಕು ಅಂತ ಹೇಳ್ತಾರೆ. ನಾನು 25 ಲಕ್ಷ ರೂಪಾಯಿ ಕೊಡ್ಬೇಕು ಅಂತ ನಾನು ಕೂಡ ಶಿಫಾರಸ್ ಮಾಡಿದ್ದೇನೆ. ಅದೇನಾಗಲಿ ಕೊಡ್ತಕ್ಕಂಥ ಬಹುಶಃ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷ ಇರ್ತಕ್ಕಂಥದ್ದು ಅಂದ್ರೆ ಗ್ರಾಮ ಆಡಳಿತ, ಅತ್ಯಂತ ಗ್ರಾಮ ಪಂಚಾಯಿತಿಗಳು ಅಂತ ಹೇಳಿದ್ರೆ ಮೊದಲು ನಾನು ಹಿಂದೆ ಶಾಸಕ ಈ ಪಂಚಾಯಿತಿಯ ಅವರ ನಂಟಿನ ಬಗ್ಗೆ ಸಾಕಷ್ಟು ಸೊಗಸು ಮಾತಾಡಿದರೆ ಒಂದು ಅವರ ಮಾತಲ್ಲಿ ಒಂದು ಅಂಶವನ್ನು ಸ್ಪಷ್ಟವಾಗಿ ಕಾಣ್ಬೋದು. ಇವತ್ತು ನಮ್ಮಿಬ್ಬರು ಜವಾಬ್ದಾರಿ ಈ ಕ್ಷೇತ್ರದ ಮೇಲೆ ಬಹಳಷ್ಟಿದೆ. ಈ ಕ್ಷೇತ್ರಕ್ಕೆ ಹೆಚ್ಚಿನ ನೀರಾವರಿಯ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಒಂದು ಮಹತ್ತರವಾಗ್ತಕ್ಕಂಥ ಕೆಲಸವನ್ನ ನಾವಿಬ್ಬರೂ ಸೇರಿ ಮಾಡಿ ಈ ಜನರ ಋಣವನ್ನು ತೀರಿಸಬೇಕು ಎಂಬ ಮಾತನ್ನು ಹೇಳಿದರೆ ನಿಜಕ್ಕೂ ನಾವೆಲ್ಲರೂ ಕೂಡ ಆ ಒಂದು ವಿಚಾರಕ್ಕೆ ಅವರು ಒಂದು ದೊಡ್ಡವರೆಗೂ ಅಭಿನಂದನೆಯನ್ನು ಸಲ್ಲಿಸುವ ಮುಖಾಂತರ ಮತ್ತು ಈಗಾಗಲೇ ನಮ್ಮ ಏನು ಈ ಒಂದು ಭಾಗದ ಶಾಸಕರು ಕೂಡ ಈಗಾಗಲೇ ಯಾವಾಗಲೂ ಜನರ ನಾಡಿ ಮಿಡಿತಗಳಲ್ಲೇ ಕೂಡ ಗೊತ್ತಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಇದ್ದಾಗ ಈಗ ಇಂದೆಲ್ಲ ಏನಾಗ್ತಿತ್ತು, ಬೆಂಗಳೂರು ತುಮಕೂರಲ್ಲೇ ಶಾಸಕರು ನೋಡ್ಬೋದಾಯ್ತು. ಈಗೇನಾಯ್ತೆ ಯಾವಾಗಲೂ ಕೂಡ ಇಡೀ ಕ್ಷೇತ್ರದಲ್ಲೇ ಕೂಡ ಬಾಬಣ್ಣ ಇಂದು ಕೆಲಸ ಮಾಡ್ತಕ್ಕಂಥ ಒಂದು ಒಟ್ಟಿಗೆ ಈ ಕ್ಷೇತ್ರದ ಜನರ ಮತದಾರರ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನ ಈಗಾಗಲೇ ಬಾಬಣ್ಣವರು ಮಾಡ್ತಾ ಇದ್ದಾರೆ. ಹಲವಾರು ಕಾರ್ಯಕ್ರಮಗಳನ್ನು ಅನ್ಕೋಬಹುದು. ಮುಖಾಂತರ ಪ್ರತಿ ರಸ್ತೆ ಇರ್ಬೋದು, ಕುಡಿಯುವ ನೀರು ಅಂತಕ್ಕಂಥದ್ದು ಇರ್ಬೋದು, ಯಾವ ಜನರಿಗೆ ಯಾವ ಸೌಲಭ್ಯವನ್ನು ಒದಗಿಸಬೇಕು ಎಂಬ ನಿಟ್ಟಿನಲ್ಲಿ ಅವರಾದಂತ ಒಂದು ರೂಪರೇಷವನ್ನು ಹಾಕೊಂಡು ಇವತ್ತು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜ ಕೂಡ ಈ ಭಾಗದ ಜನರ ಎಲ್ಲರ ಒಂದು ಅದೃಷ್ಟವಾದರೂ ಕೂಡ ಈ ಸಂದರ್ಭ ತುಂಬಾ ಅದ್ಭುತವಾಗಿ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಇದೊಂದು ದೇಗುಲ ಇದ್ದಂಗೆ. ಪಂಚಾಯತಿ ಕಾರ್ಯಾಲಯ ಅಂದ್ರೆ ಸಾಮಾನ್ಯ ಜನಕ್ಕೆ, ಸಾಮಾನ್ಯರಿಗೂ ಕೂಡ ಈ ಬರ್ತಕ್ಕಂಥ ಸಣ್ಣ ಪುಟ್ಟ ಲೋಪದೋಷಗಳು ಏನಿರ್ತದೆ, ಒತ್ತುವರಿ ಇರ್ಬೋದು, ಮತ್ತೆ ತಕರಾರು ಇರ್ಬೋದು, ಮತ್ತೆ ಅಲ್ಲಿ ಚರಂಡಿ ವ್ಯವಸ್ಥೆ ಇರ್ಬೋದು, ನೀರಿಂದ ಇರ್ಬೋದು, ಮತ್ತೆ ಲೈಟ್ ಇರ್ಬೋದು, ಇವೆಲ್ಲ ನಾವು ಮೂಲಭೂತ ಸೌಕರ್ಯಗಳನ್ನ ಇಲ್ಲೇ ಒದಗಿಸ್ಕೊಟ್ರೆ ಖಂಡಿತ ಜನ ನಮ್ಮನ್ನ ಯಾರಿಗೂ ಏನು ಕೇಳಲ್ಲ. ಅದನ್ನ ನಾವೆಲ್ಲರೂ ಕೂಡ ಶಾಶ್ವತ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅದನ್ನ ಈ ಒಂದು ನೂತನ ಕಟ್ಟಡದ ಮುಖಾಂತರ ಅವಧಿ ಪೂರ್ಣಗೊಳ್ತದೆ. ಹೊಸ ಒಂದು ಸದಸ್ಯ ತಂಡ ಬರ್ತದೆ. ಅದರಲ್ಲಿ
ಇಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಅವರಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಲಿ ಅಂತ ಜನಗಳಲ್ಲೂ ಕೂಡ ವಿನಂತಿ ಮಾಡ್ಕೊಳ್ಳೋದ್ರ ಜೊತೆನಲ್ಲಿ ಇವತ್ತು ಏನೇ ಇರಲಿ ನಾವು ಈಗ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಜಯಚಂದ್ರ ಅವರು ಏನು ಬಿಟ್ಟೋದ್ರು ಅಂತ ನಾವು ಕೂಡ ಈ ತರ ಹೋಬಳಿನ ತಬ್ಲಿ ಮಾಡ್ಲಿಲ್ಲ. ಈ ತರ ಹೋಬಳಿಗೆ ಸಿಂಹಪಾಲ ಯಾವಾಗಲೂ ಕೂಡ ಏನೇ ಒಂದು ಅನುದಾನ ಬಂದರೂ ಕೂಡ ಇಲ್ಲಿಗೆ ಸಿಂಹಪಾಲ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಖಂಡಿತ ಈ ರಸ್ತೆಗಳು ಕಳೆದ 5 ವರ್ಷ ಯಾವ ರೀತಿ ದುಸ್ಥಿತಿಗೆ ಹೋಗಿತ್ತು ಅನ್ನೋದು ಜನಗಳಿಗೆ ಕೂಡ ಗೊತ್ತಿತ್ತು. ಅದಕ್ಕೆ 37 ಕೋಟಿ ರೂಪಾಯಿ ವಿಶೇಷವಾಗಿ ಅನುದಾನ ತಂದು ಎಲ್ಲಾ ರಸ್ತೆಗಳು ಕೂಡ ಇವತ್ತು ಪಿರಿಯಾಪಟ್ಟಣದಿಂದ ರಾಮಲಿಂಗಾಪುರ ರಸ್ತೆ ಇರ್ಬೋದು, ಇಲ್ಲಿಂದ ಕುಂದೂರಿಂದ ಮಣಮನ್ ದೇವಸ್ಥಾನದ ರಸ್ತೆ ಇರ್ಬೋದು, ಮತ್ತೆ ಏನು ಹೊನ್ನಳ್ಳಿಯಿಂದ ನಮ್ದು ದೊಡ್ಡಗರಾಡ ರಸ್ತೆ ಇರ್ಬೋದು, ಇಲ್ಲ ಇಲ್ಲಿ ಬೊಡ್ನಳ್ಳಿಯಿಂದ ದೊಡ್ಡಗರಾಡಕ್ಕೆ ಆಗ್ತಾ ಇದೆ. ಮತ್ತೆ ಈ ಕಡೆ ಕೂಡ 7 ಲಕ್ಷ ರೂಪಾಯಿ ಮತ್ತೆ ಹಾಕಿದ್ದೇವೆ. ಈ ತರ ಸುಮಾರು 37 ಕೋಟಿ 7 ಕೋಟಿನಲ್ಲಿ ಆ ರಸ್ತೆ ಕೂಡ ಆಗ್ತಾ ಇದೆ. ಈ ರೀತಿ ಈ ರಸ್ತೆಗಳನ್ನ ಅಭಿವೃದ್ಧಿ ಈಗ ಒಂದು ನಮ್ಗೆ ಬೆಂಚೆಗೆ ಗೇಟ್ ಇಂದ ಇವತ್ತು ರಾಮಲಿಂಗಾಪುರಕ್ಕೆ ಒಂದು ರಸ್ತೆ ಮಾಡಿದ್ರೆ 3 ಪಂಚಾಯತಿಗಳು ಕೂಡ ಅಲ್ಲಿ ಸೇರ್ಕೊಳ್ಳುವಂತದ್ದಾಗ್ತದೆ. ಅಲ್ಲಿ ಆ ರಸ್ತೆ ಒಂದು ಬಾಕಿ ಇರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಏನು ನಮ್ಮ ಇದು ಬುಕ್ಕಾಪಟ್ಟಣದಿಂದ ಮುಂಚೆಕಟ್ಟೆ ಮತ್ತೆ ಗಾಂಧಿ ರಸ್ತೆ ಇದೆ, ಅದೊಂದು ಮಾಡಿದ್ರೆ ಖಂಡಿತ ಎಲ್ಲ ರಸ್ತೆಗಳು ಕೂಡ ಒಂದು ಉತ್ತಮ ಸ್ಥಿತಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ.